ಸೂರ್ಯಕಾಂತಿ. ಮೇಡಮ್, ಇದಕ್ಕೊಂದು ಸಹಿ ಬೇಕಿತ್ತು. ಸಹಿನಾ? ಯಾಕೆ? ಪೇಷಂಟ್ಗೆ ಹೆರಿಗೆ ನೋವು ಬಂದ್ಬಿಟ್ಟಿದೆ, ತಕ್ಷಣ ಸಿಸರಿಂಗ್ ಮಾಡಬೇಕಿತ್ತು. ಈ ಫಾರ್ಮ್ಗೆ ಒಂದು ಸಹಿ ಬೇಕಿತ್ತು. ಅದು ಹಾಗಲ್ಲ ಡಾಕ್ಟರ್. ಮೆಡಿಸಿನ್ ಕೌನ್ಸಿಲಿಂಗ್ ರೂಲ್ಸ್ ಪ್ರಕಾರ ಪೇಷಂಟ್ ಕಡೆಯವ್ರ ಒಪ್ಪಿಗೆ ಇಲ್ಲದೆ ನಾವು ಯಾವ ಆಪರೇಷನ್ನು ಮಾಡೋ ಹಾಗಿಲ್ಲ. ಅಯ್ಯೋ, ಹಾಗನ್ಬೇಡಿ ಡಾಕ್ಟರ್. ಅವ್ರು ನನಗೆ ದೇಹದಲ್ಲಿ ಸಿಕ್ಕಿದ್ರು. ಅವ್ರ ಜೊತೆಗೆ ಯಾರೂ ಇಲ್ಲದೆ ಹೆರಿಗೆ ನೋವು ಅಂತ ಒದ್ದಾಡ್ತಿದ್ರು, ಅದಕ್ಕೆ ಕರ್ಕೊಂಡ್ಬಂದೆ. ಅದೇನೇ ಇದ್ರು ಸಿಗ್ನೇಚರ್ ಮಾಡೋರಿಲ್ಲ ಅಂದರೆ ನಾವು ಸಿಸರಿಂಗ್ ಮಾಡೋಲ್ಲಮ್ಮ. ಸರಿ ಡಾಕ್ಟರ್, ನೀವು ಆಪರೇಷನ್ಗೆಲ್ಲ ತಯಾರು ಮಾಡ್ಕೊಳ್ಳಿ. ಪೇಷಂಟ್ ಪರವಾಗಿ ನಾನು ಸಹಿ ಹಾಕ್ತೀನಿ. ಮುಂದೆ ಹೆಚ್ಚು ಕಮ್ಮಿ ಆದರೂ ಅದಕ್ಕೆ ನೀವೇ ಜವಾಬ್ದಾರಿ. ಪರವಾಗಿಲ್ಲ ಡಾಕ್ಟರ್, ಮೊದಲು ನೀವು ಆಪರೇಷನ್ ರೆಡಿ ಮಾಡಿ. ತಗೊಳ್ಳಿ. ಅಮ್ಮ, ಬಾಬುವ್ರ ಮದುವೆ ವಿಷಯ ಏನು ಮಾಡಿದ್ರಿ? ಏನು ಮಾಡೋದಮ್ಮ, ಕಾಂತಿ ಹೀಗೆ ಮೋಸ ಮಾಡ್ತಾಳೆ ಅಂತ ಗೊತ್ತಿರಲಿಲ್ಲ. ಇದನ್ನೆಲ್ಲ ನೋಡಿ ಬೇಜಾರು ಮಾಡಿಕೊಂಡು ಗಾಯತ್ರಿ ಊರಿಗೆ ವಾಪಸ್ ಹೊರಟೋದ್ಲು. ಬಾಬು ನೋಡಿದ್ರೆ ಅಬ್ಬೆ ಪಾರಿ ಥರ ಓಡಾಡ್ಕೊಂಡಿದ್ದಾನೆ. ಅಮ್ಮ, ಕಾಂತಿ ಇಲ್ಲದೆ ಹೋದ್ರೆ ಏನಾಯ್ತು? ಬಾಬು ಅವ್ರಿಗೆ ಹುಡುಗಿರ್ಗೇನು ಬರನಾ? ಹುಡ್ಕಿದ್ರೆ ಒಳ್ಳೆ ಹುಡುಗಿರು ಸಿಕ್ಕೇ ಸಿಗ್ತಾರೆ. ಸರಿಯಾಗಿ ನಾನು ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಲೀಲಾ, ಬಾಬುನ ಒಂದಾಗಾದ್ರೂ ಹೇಗಾದ್ರೂ ಮದುವೆ ಮಾಡಿಸ್ಬಿಡ್ಬೇಕು. ಇಲ್ಲದೆ ಇದ್ರೆ ಕಾಂತಿ ಯೋಚನೆಯಲ್ಲಿ ಅವನು ಹಾಗೇನೇ ಇದ್ಬಿಡ್ತಾನೆ. ನನ್ನ ಸ್ನೇಹಿತ ರಘುಪತಿ ಅಂತ ಇದ್ದಾನೆ, ಅವನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಸ್ನೇಹಿತರಲ್ಲೋ ಅವ್ರ ಸಂಬಂಧಿಕರಲ್ಲೋ ಯಾವ್ದಾದ್ರು ಒಳ್ಳೆ ಹುಡುಗಿ ಇದ್ರೆ ನೋಡೋದಕ್ಕೆ ಹೇಳ್ತೀನಿ. ಮಗು ತುಂಬಾನೇ ಮುದ್ದಾಗಿದೆ. ಏನಿದೆಲ್ಲ, ಕೈ ಕೆಳಗಿಳಿಸಿ. ನೀವಿರ್ಲಿಲ್ಲ ಅಂದಿದ್ರೆ ನನ್ನ ಪರಿಸ್ಥಿತಿ ಏನಾಗಿರ್ತಿತ್ತು? ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಹೋದ ಮಗಳು ಎಷ್ಟೊತ್ತಾದರೂ ಬರಲಿಲ್ಲ. ಗಾಬರಿಯಾಗಿ ದೇವಸ್ಥಾನದ ಹತ್ರ ಹೋದೆ. ಅವಳು ಪ್ರಜ್ಞೆ ತಪ್ಪಿದ್ದಿದ್ಲಂತೆ. ಯಾರ ಹೇಳು ಅವಳನ್ನ ಆಸ್ಪತ್ರೆಗೆ ಕರ್ಕೊಂಡೋದ್ರು ಅಂತ. ನನ್ನ ಆಸ್ಪತ್ರೆಗೆ ಕರ್ಕೊಂಡು ಸೇರಿಸಿದ್ದು ಇವರೇ ಅಮ್ಮ. ನಿನ್ನ ಗಂಡ ಮಕ್ಕಳ ಜೊತೆ 100 ಕಾಲ ಸುಖವಾಗಿ ಬಾಳು. ನಾವು ಜೀವಂತವಾಗಿರೋವರೆಗೂ ಕಾಂತಿ ಜೊತೆ ನಿನ್ನ ಮದುವೆ ನಡೆಯೋದಕ್ಕೆ ಬಿಡೋದಿಲ್ಲ. ಇದೇ ವಿಚಾರವಾಗಿ ನೀವು ಬೇಜಾರು ಮಾಡ್ಕೊಂಡು ಊರಿಗೆ ಹೋಗಿದ್ದಾಳೆ. ನೀನಿಲ್ಲಿ ಕಾಂತಿ ಕಾಂತಿ ಅಂತ ಅವಳು ಜಪ ಮಾಡ್ತಾ ಅವಳು ಹಿಂದೆ ಸುತ್ತಾಡ್ತಾ ಇದ್ರೆ ನಾಳೆ ನಿಮ್ಮಮ್ಮ ಪ್ರಶ್ನೆ ಕೇಳೋದು ನನ್ನನ್ನ. ನೀನು ನಾಳೆ ನಮ್ಮ ಜೊತೆಲಿ ಬರ್ತೀಯ, ಇಲ್ಲ ಅಂದ್ರೆ ನನ್ನ ಹೆಣ ನೋಡ್ತೀಯ ನೀನು. ಧೂಳೆ ಕಥೆ ಆಯ್ತಲ್ಲ, ಇದಕ್ಕೆ ಯಾವ ಥರ ಬ್ಲ್ಯಾಕ್ ಮೇಲ್ ಚಿಕ್ಕಮ್ಮ? ನನಗೆ ಗೊತ್ತಿಲ್ಲ. ನಿನ್ನ ಮದುವೆ ಜವಾಬ್ದಾರಿನ ನಿಮ್ಮಮ್ಮ ನನ್ನ ಮೇಲೆ ಹೊರಿಸಿ ಹೋಗಿದ್ದಾಳೆ. ನೀನೇ ಯೋಚನೆ ಮಾಡು. ಸರಿ ಚಿಕ್ಕಮ್ಮ, ನೀ ಯಾವ ಹುಡುಗಿನ ಹತ್ತಿರೋ ಅದೇ ಹುಡುಗಿನ ನಾನು ಮದುವೆ ಆಗ್ತೀನಿ. ಆದರೆ ಅದಕ್ಕಿಂತ ಮುಂಚೆ ನಾನು ಮಂಜೂರು ಎಲ್ಲಿದ್ದಾರೆ ಅಂತ ಹುಡುಕ್ಬೇಕು. ಅದಾದಮೇಲೆ ನೀವು ಹೇಳ್ದಾಗ ಕೇಳ್ತೀನಿ. ನಾನು ಈ ಮನೆ ಬಿಟ್ಟು ಎಲ್ಲಾದ್ರೂ ದೂರ ಹೊಟ್ಟೋಗ್ತೀನಮ್ಮ. ನನಗಿನ್ನು ಈ ಮನೇಲಿ ಇರೋಕ್ಕಾಗಲ್ಲ. ಯಾಕೆ? ಯಾರಾದ್ರೂ ಅಂದ್ರ? ಬಾಬು ಅವರು ನನ್ನ ಮೇಲೆ ಇಲ್ಲದ ಸಲದ ಆರೋಪ ಹೊರಿಸ್ತಾ ಇದ್ದಾರೆ. ಅದನ್ನ ಕೇಳಿ ನನ್ನ ಮನಸ್ಸಿಗೆ ತುಂಬಾ ಬೇಜಾರಾಗಿದೆಮ್ಮ. ಅದಕ್ಕೆ ನಾನೆಲ್ಲಾದ್ರೂ ದೂರ ಹೊಟ್ಟೋಗ್ತೀನಿ. ಬಾಬುನ ಏನಂದ? ನನ್ನ ಗಂಡನ ಕಿಡ್ನಾಪ್ ಮಾಡಿಸಿದ್ ನಾನೇ ಅಂತ ನನ್ನ ಮೇಲೆ ಅಪ್ಪ ಹೊರಿಸ್ತಾ ಇದ್ದಾರೆ. ಈ ಮಾತನ್ನ ಕೇಳಿ ನಾನು ಹೇಗಮ್ಮ ಈ ಮನೇಲಿ ಇರ್ಲಿ? ಬಾಬು ಬಾರೋ ಇಲ್ಲಿ. ಏ ಬಾಬು, ಏನ್ ಚಿಕ್ಕಮ್ಮ? ಮಂಜುನಾಥನ್ನ ಕಿಡ್ನಾಪ್ ಮಾಡಿಸಿದ್ ಇವಳೇ ಅಂತ ಹೇಳಿದ್ಯಂತೆ. ಹಾಗೆ ಹೇಳಿದಳು ನೋವಾಗೋದಿಲ್ಲ. ಮೊದಲೇ ಗಂಡ ಕಾಣ್ತಾ ಇದ್ದ ಅಂತ ನೊಂದು ಹೋಗಿದ್ದಾಳೆ. ಇಷ್ಟೊಂದು ಸೊರಗಿದ್ದಾಳೆ ನೋಡು. ಸ್ವರ್ಗ ಹೋಗಿದ ಚಿಕ್ಕಮ್ಮ, ನೀವು ಅನ್ಕೊಂಡಿರೋ ಹಾಗೆ ಸಾಮಾನ್ಯ ಹೆಣ್ಣಲ್ಲ ಇವಳು. ಇನ್ನು ಮುಂದೆ ಐಶ್ವರ್ಯನ ಏನಾದ್ರು ಅಂದ್ರೆ ನಾನು ಸುಮ್ಮನೆ ಇರೋದಿಲ್ಲ. ಅವಳು ನನ್ನ ಮಗಳಿದ್ದ ಹಾಗೆ. ಕೇಳು.